ನಮಸ್ಕಾರ. ಧನಮೂಲಂ ಇದಂ ಜಗತ್ತು ಅನ್ನುತ್ತಾನೆ. ಇವತ್ತಿನ ಪ್ರಪಂಚದಲ್ಲಿ ಮನುಷ್ಯನು ಬದುಕಬೇಕಾದರೆ ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿಯಂತ ಪಂಚಭೂತಗಳ ಜೊತೆ ಹಣ ಕೂಡ ಅಷ್ಟೇ ಅವಶ್ಯಕ. ತಾನು ಸೃಷ್ಟಿ ಹಣದ ಸುತ್ತ ಇವತ್ತಿನ ಮನುಷ್ಯನ ಜೀವನ ಆಧಾರವಾಗಿದೆ. ಅದು ನಿಮ್ಮ ಆರೋಗ್ಯವಾಗಿರಬಹುದು, ನಿಮ್ಮ ಕುಟುಂಬದ ಆರೋಗ್ಯವಾಗಿರಬಹುದು, ನಿಮ್ಮ ಮಕ್ಕಳ ಭವಿಷ್ಯವಾಗಿರಬಹುದು, ಮದುವೆ ಮುಂತಾದವುಗಳು, ಶುಭ ಕಾರ್ಯಗಳು, ವಿನೋದಗಳು. ಈ ರೀತಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವ ಸಂಘಟನೆಯಾಗಲಿ ಹೆಜ್ಜೆ ಮುಂದೆ ಇಡಬೇಕಾದರೂ, ಹೆಜ್ಜೆ ತೆಗೆದು ಹೆಜ್ಜೆ ಹಾಕಬೇಕಾದರೂ ನಮಗೆ ಹಣದ ಅವಶ್ಯಕತೆ ಇದೆಯಂತಲೂ ಒಳ್ಳೆಯ ಮನಸ್ಸಿನಿಂದ ನಾವು ತೋರಿಸಿದ ಸಹಾಯ ಕೂಡ ಇಂದು ರೂಪ ಬದಲಾಗಿಸುತ್ತದೆ. ಮಾತಿನ ಸಹಾಯ ಕೂಡ ಬಹಳ ಬೆಲೆ ಉಳ್ಳದೆ, ಇಲ್ಲವೆನ್ನುತ್ತಿಲ್ಲ. ಆದರೆ ಅದು ವರಸಿನ ಮಾತಿನ ಸಹಾಯವೆನಿಸುತ್ತದೆ ಮಾತ್ರ. ಆದರೆ ಅವಸರವನ್ನು ತೀರಿಸುವ ಒಳ್ಳೆಯ ಸಹಾಯವಾಗಲಾರದು. ಇದರಿಂದ ನಮಗೆ ಇವತ್ತಿನ ಮನುಷ್ಯನ ಜೀವನದಲ್ಲಿ ಹಣಕ್ಕೆ ಇರುವ ಪ್ರಾಧಾನ್ಯತೆ ಅರ್ಥವಾಗುತ್ತದೆ. ಮತ್ತೆ ಇಷ್ಟು ಪ್ರಾಧಾನ್ಯತೆ ಇರುವ ಹಣ ಎಷ್ಟು ಜನರ ಬಳಿ ಅವರ ಅವಸರಕ್ಕೆ ಬರುವಷ್ಟಿದೆ? ಎಷ್ಟು ಮಂದಿ ಜನ ತಮ್ಮ ಶ್ರಮಕ್ಕೆ ತಕ್ಕಂತೆ ಫಲವನ್ನು ಸಂತೃಪ್ತಿ ಹೊಂದುವ ವಿಧವಾಗಿ ಸಂಪಾದಿಸುತ್ತಿದ್ದಾರೆ? ನಿಜವಾಗಿ ಈ ಪ್ರಶ್ನೆಗೆ ಉತ್ತರ ಹೇಳುವುದು ನಮ್ಮ ಆರ್ಥಿಕ ರಂಗವನ್ನು ನಿರ್ವಹಿಸಿದಷ್ಟು ಕಷ್ಟ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆರ್ಥಿಕವಾಗಿ ಉಜ್ವಲಗೊಳಿಸಬೇಕೆಂದು, ಸುಖ ಸಂತೋಷದಿಂದ ಜೀವಿಸಬೇಕೆಂದು ಆಶಿಸುತ್ತಾನೆ. ಅದಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾನೆ. ಅಷ್ಟೇ ಅಲ್ಲ, ಸಂಪಾದನೆ ವಿಷಯದಲ್ಲಿ ಎಷ್ಟೋ ಸಾರಿ ಸೋತು ಹೋದರೂ ಮತ್ತೆ ಮತ್ತೆ ಅದಕ್ಕಾಗಿ ಪ್ರಯತ್ನಿಸುತ್ತಾ ಇರುತ್ತಾರೆ. ಆದರೆ ಆ ಪ್ರಯತ್ನದ ಯಾವ ರೀತಿ ಇರಬೇಕೆಂದರೆ ಗಾಳಿ ಬೀಸೋ ದಿಕ್ಕಿಗೆ ಹಡಗು ಪ್ರಯಾಣಿಸುವಂತೆ ಇರಬೇಕು. ಈ ಮಾತಿನ ಅರ್ಥ ಪೂರ್ತಿಯಾಗಿ ಅರ್ಥವಾಗಿಲ್ಲ. ದಯಮಾಡಿ ಇನ್ನಷ್ಟು ವಿವರವಾಗಿ ತಿಳಿಸಿ. ಸರಿ, ಗಾಳಿ ಯಾವ ಕಡೆ ನೀರಿನ ಪ್ರವಾಹ ಕಡೆಯೇ ಇದೆಯೋ ಅದಕ್ಕೆ ಎದುರು ಹೋಗದೆ ಚಲನೆ ಕಡೆಗೆ ನಾವು ಹಡಗಿನಲ್ಲಿ ಪ್ರಯಾಣಿಸಿದರೆ ನಾವು ಕಡಿಮೆ ಶಕ್ತಿ ಬಳಸಿ ಹೆಚ್ಚಿನ ದೂರ ಪ್ರಯಾಣ ಮಾಡಲಾಗುತ್ತದೆ. ಹಾಗೆ ಧನವನ್ನು ಸಂಪಾದಿಸಲು ನಮ್ಮ ಶಕ್ತಿ ಸಾಮರ್ಥ್ಯಗಳ ಜೊತೆಗೆ ಭಗವದ್ ಅನುಗ್ರಹ ಕೂಡ ಬಹಳ ಅವಸರ. ಧನಕ್ಕೆ ಆದಿದೇವತೆಯಾದ ಧನಲಕ್ಷ್ಮಿ ಅನುಗ್ರಹ ಕೂಡ ಜೊತೆಗೆ ತೆಗೆದುಕೊಂಡರೆ ನಾವು ಆಶಿಸುವುದಕ್ಕಿಂತ ಹೆಚ್ಚಿನ ಸಂಪಾದನೆಯನ್ನು ಸಂಪಾದಿಸಬಹುದು. ಹೌದು, ಈ ವಿಷಯದಲ್ಲಿ ಯುಗಗಳಿಂದ ನಮ್ಮ ಮಹರ್ಷಿಗಳು ಅಧ್ಯಯನ ಮಾಡಿ ಧನಲಕ್ಷ್ಮಿಯನ್ನ ಪ್ರಸನ್ನಗೊಳಿಸಲು ಅಥರ್ವ ವೇದವನ್ನ ರಚಿಸಿದ್ದಾರೆ. ಆ ಅಥರ್ವ ವೇದದಲ್ಲಿ ಸಾರಾಂಶವನ್ನ ಗ್ರಹಿಸಿ ಮುಂದಿನ ಋಷಿಗಳು ಧನಲಕ್ಷ್ಮಿ ಯಂತ್ರವನ್ನ ತಯಾರಿಸಿದ್ದಾರೆ. ಪ್ರಪಂಚದಲ್ಲಿ ಯಾರು ತಾಯಿ ಆ ಧನಲಕ್ಷ್ಮಿ ಕೃಪೆಗೆ ದೂರವಾಗಬಾರದೆಂದು ಆ ಮಹರ್ಷಿಗಳ ಲಕ್ಷ್ಯವಾಗಿತ್ತು. ಮಹಾಧನಲಕ್ಷ್ಮಿ ಯಂತ್ರದಿಂದ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿಗಾಗಿ ಎಲ್ಲ ಮಾರ್ಗಗಳು ತೆಗೆದುಕೊಳ್ಳುತ್ತೆ. ಲಕ್ಷ್ಮೀ ಅಮ್ಮನವರು ಸ್ವತಃ ತಾವೇ ನಿಮ್ಮ ಮನೆಯಲ್ಲಿ ಧನವನ್ನು ಆಕರ್ಷಿಸುತ್ತಾಳೆ. ನಮಗೆ ಗುಪ್ತಧನವಲ್ಲದೆ ಬರಬೇಕಾದ ಹಣ ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತದೆ. ಆ ಲಕ್ಷ್ಯ ನೆರವೇರಿಸುವುದೇ ತಮ್ಮ ಲಕ್ಷ್ಯವನ್ನು ಮಾಡಿಕೊಂಡು ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಧನಲಾಭ ಉಂಟು ಮಾಡಲು ಅನ್ಯ ಋಷಿಗಳು ತಪೋಫಲವನ್ನು ಧನಲಕ್ಷ್ಮಿ ಯಂತ್ರ ರೂಪದಲ್ಲಿ ಈ ಧನಲಕ್ಷ್ಮಿ ಯಂತ್ರವನ್ನು ಅತ್ಯಂತ ನಿಯಮನಿಷ್ಠೆಯಿಂದ ಬೀಜಾಕ್ಷರ ಪ್ರಾಣ ಪ್ರತಿಷ್ಠೆಯಿಂದ ನಾವೆಲ್ಲರೂ ನಮ್ಮದಾಗಿಸಿಕೊಳ್ಳುವಷ್ಟು ಕಡಿಮೆ ಬೆಲೆಗೆ ಧನಲಕ್ಷ್ಮಿ ಪ್ರತಿನಿತ್ಯ ತನ್ನ ಅನುಗ್ರಹವನ್ನ ನಮ್ಮ ಮೇಲೆ ಸುರಿಸಬೇಕೆಂತ ನಾವು ಮನಪೂರ್ವಕವಾಗಿ ಕೋರಿಕೊಳ್ಳುತ್ತೇವೆ. ನಮ್ಮ ಧನಲಕ್ಷ್ಮಿ ಯಂತ್ರವನ್ನು ತಮ್ಮದಾಗಿ ಮಾಡಿಸಿಕೊಂಡಂತಹ ಧನಲಕ್ಷ್ಮಿ ಪುತ್ರರಿಗೆ ಅಭಿನಂದನೆಗಳು ಹೇಳುತ್ತಾ ಅವರ ಅಭಿಷ್ಟಗಳು, ನಂಬಿಕೆಗಳು ಉಳಿಸಿದಂತಹ ಆ ಮಾತೆ ಧನಲಕ್ಷ್ಮಿಗೆ ತಲೆಬಾಗಿನ ಪಾದಾಭಿನಂದನೆಗಳು ಮಾಡುತ್ತಿದ್ದೇವೆ. ಮಹಾ ಧನಲಕ್ಷ್ಮಿ ಅಮ್ಮನವರು ಸ್ವತಃ ತಾವೇ ಸ್ವರ್ಣಮಯ. ಅದಕ್ಕಾಗಿ ನಿಮ್ಮ ಬಂಗಾರ ಹಾಗೂ ಬೆಳ್ಳಿ ಆಭರಣಗಳ ಕೋರಿಕೆ ಕೊಡುತ್ತಿರುತ್ತಾಳೆ. ಎಲ್ಲ ರಕವಾದ ಸಂಪತ್ತುಗಳು, ಅಂಗಡಿಗಳು, ಮನೆಗಳ ಸ್ಥಳಗಳು ನಿಮಗೆ ಲಾಭವಾಗುತ್ತದೆ. ನನ್ನ ಹೆಸರು ಅನುಪಮ. ನಮ್ಮವರಿಗೆ ಆಕ್ಸಿಡೆಂಟ್ ಆದ್ದರಿಂದ ಉದ್ಯೋಗ ಹೊರಟೋಯ್ತು. ನನ್ನ 2 ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕೊಡಿಸಬೇಕು. ನಮ್ಮವರಿಗೆ ಮತ್ತು ಅತಿಯವರಿಗೆ ಔಷಧಗಳು, ವೈದ್ಯ ಸೇವೆಗಳು ನಿಧಾನವಾಗಿ ಹುಚ್ಚು ಹಿಡಿಯುತ್ತೆ ಅಂತ ಅನಿಸಿತು. ಆಗ ನಮ್ಮವರ ಹತ್ತಿರ ಬಟ್ಟೆಗಳ ವ್ಯಾಪಾರ ಶುರು ಮಾಡೋದ್ರಿಂದ ಹೇಳಿದ್ದೆ. ಅವರು ನನ್ನನ್ನ ವ್ಯಂಗ್ಯ ಮಾಡಿದರು. ನನ್ನಿಂದ ಆಗೋದಿಲ್ಲವೆಂದು. ನಾನೇ ಏನಾದರೂ ಮಾಡುತ್ತೇನೆ ಎಂದರು. ನನ್ನನ್ನು ಮನೆಯಲ್ಲೇ ಇರು ಎಂದು ಎಚ್ಚರಿಸಿದರು. ಪಟ್ಟು ಬಿಡದೆ ನನ್ನ ಒಡವೆಗಳು, ಕಾರು ಮಾರಿ ಈ ಕ್ಲಾತ್ ಸೆಂಟರ್ ಅನ್ನ ಪ್ರಾರಂಭಿಸಿದೆ. ಎಲ್ಲರೂ ಅಂದುಕೊಳ್ಳುವಂತೆ ಅದು ಸರಿಯಾಗಿ ನಡೆಯಲೇ ಇಲ್ಲ. ನಷ್ಟ ಬರಲು ಶುರುವಾಯಿತು. ಮನೆಯಲ್ಲಿ ಮತ್ತು ಹೊರಗೂ ವ್ಯಂಗ್ಯ ನುಡಿ ಕೇಳಲಾಗದೆ ತಟ್ಟಿಕೊಳ್ಳಲಾಗಲಿಲ್ಲ. ನನ್ನ ಪರಿಸ್ಥಿತಿ ಅಯೋಮಯವಾಯಿತು. ಆ ಸಮಯದಲ್ಲಿ ಟಿವಿಯಲ್ಲಿ ಧನಲಕ್ಷ್ಮಿ ಯಂತ್ರದ ಪ್ರಕಟಣೆಯನ್ನ ನೋಡಿದೆ. 2 ನಿಮಿಷ ಆಲೋಚನೆ ಮಾಡದೆ ಬೇಗನೆ ಯಂತ್ರಕ್ಕೆ ಆರ್ಡರ್ ಮಾಡಿದೆ. ನಮ್ಮವರ ಮೇಲೆ ಭಾರ ಹಾಕಿ ನಂಬಿಕೆಯಿಂದ ವ್ಯಾಪಾರ ಶುರು ಮಾಡಿದೆ. 3 ತಿಂಗಳಲ್ಲೇ ನನ್ನ ಸಾಲವು ತೀರಿತು. ಮಾರಿದ ನನ್ನ ಒಡವೆಗಳನ್ನ ಮತ್ತೆ ಸಂಪಾದಿಸಿದೆ. ನಮ್ಮನೆಯವರು ಮತ್ತು ಹೊರಗಿನವರು ಆಶ್ಚರ್ಯಪಟ್ಟರು. ಮನೆ, ಕಾರು ಕೊಂಡುಕೊಂಡೆ. ನಿಮಗೆ ಅಕಸ್ಮಾತ್ ಆಗಿ ಧನ ಪ್ರಾಪ್ತಿಯಾಗೋ ಯೋಗ ಉಂಟಾಗುತ್ತದೆ. ಏಕೆಂದರೆ ಮಹಾಲಕ್ಷ್ಮೀ ಧನಯಂತ್ರ ನಿಮ್ಮ ಜಾತಕದಲ್ಲಿ ಉಂಟಾಗುವ ಧನಲಕ್ಷ್ಮಿ ಯೋಗದಿಂದ ಫಲಗಳನ್ನು ಕೊಡುತ್ತದೆ. ನಿಜವಾಗಿ ಹೇಳಬೇಕಾದ್ರೆ
ಹಣವಿರದಿದ್ದರೆ ಎಷ್ಟು ಮಂದಿ ತಮ್ಮ ಸಂತೋಷಕ್ಕಾಗಿ ಅವಸರಕ್ಕಾಗಿ ದೂರವಾಗುತ್ತಾರೆ. ಏಕೆಂದರೆ ನಮ್ಮ ಜೀವನ ಹಣದ ಜೊತೆ ಹೊಂದಿದೆ. ಧನವಿಲ್ಲದಿದ್ದರೆ ಏನೂ ಇಲ್ಲವೆಂದಂತೆ. ಇವತ್ತು ಇಷ್ಟು ಒಳ್ಳೆಯ ಸ್ಥಾನದಲ್ಲಿದ್ದ ನಾನು 2 ವರ್ಷದ ಹಿಂದಿನವರೆಗೂ ಕೆಲಸದವರು ಕೂಡ ಸಂಬಳ ಕೊಡದಂಥ ಕೆಲಸವಿಲ್ಲದೆ ಸರ್ವಿಸ್ ಸೆಂಟರ್ಗೆ ಯಜಮಾನನಾಗಿದ್ದೆ. ಹುಡುಗರಿಗೆ ವಿದ್ಯೆ ಕೊಡಿಸುವುದಕ್ಕೂ ಆಗದೆ, ಹೆಣ್ಣು ಮಕ್ಕಳಿಗೂ ಮದುವೆ ಕೂಡ ಮಾಡಲಾರದೆ ಎಷ್ಟೋ ತೊಂದರೆಗಳು, ಎಷ್ಟೋ ಅವಮಾನಗಳು ಕೂಡ ಎದುರಿಸಬೇಕಾಯಿತು. ಆ ಸಮಯದಲ್ಲಿ ನನ್ನ ಮಿತ್ರನೊಬ್ಬನು ಈ ಧನಲಕ್ಷ್ಮಿ ಬಗ್ಗೆ ಹೇಳಿದ. ಎಷ್ಟೋ ತೊಂದರೆಗಳಿದ್ದರೂ ಧನಲಕ್ಷ್ಮಿ ಯಂತ್ರವನ್ನು ತರಿಸಿಕೊಳ್ಳುವಂತೆ ಹೇಳಿದ. ನಿಜವಾಗಿ ಹೇಳಬೇಕೆಂದರೆ ನನಗೆ ನಂಬಿಕೆ ಇಲ್ಲದಿದ್ದರೂ ಅವನ ಬಲವಂತಕ್ಕಾಗಿ ಲಕ್ಷ್ಮಿ ಯಂತ್ರವನ್ನು ತರಿಸಿದೆ. ವಿಚಿತ್ರವಾಗಿ ಆ ಯಂತ್ರ ತೆಗೆದುಕೊಂಡ ದಿನವೇ ಒಂದು ಪ್ರಬುದ್ಧ ಯಜಮಾನ ಸಂಸ್ಥೆಯಿಂದ 70 ಕಾರು ಮೇಂಟೈನ್ ಮಾಡುವ ಜವಾಬ್ದಾರಿಯನ್ನು ನಮ್ಮ ವರ್ಕ್ಶಾಪ್ಗೆ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಅಮ್ಮನವರ ಪ್ರತಿರೂಪವಾದ ಈ ಧನಲಕ್ಷ್ಮಿ ಯಂತ್ರದ ಪೆಟ್ಟಿಗೆಯಲ್ಲಿ ನಮಗೆ ಒಟ್ಟಿಗೆ 5 ವಸ್ತುಗಳು ಸಿಕ್ಕುತ್ತವೆ. ಮಹಾಲಕ್ಷ್ಮಿ ಅಮ್ಮನವರ ಮಹಾಲಕ್ಷ್ಮಿ ಧನ ಯಂತ್ರದಲ್ಲಿ 5 ವಸ್ತುಗಳು ಇವೆ. ಒಂದು 24 ಕ್ಯಾರೆಟ್ ಬಂಗಾರ ಹೊಳಪಿನ ಮಹಾಧನಲಕ್ಷ್ಮಿ ಪೆಂಡೆಂಟ್. ಇದರಲ್ಲಿ ಸ್ವತಃವೇ ಧನಲಕ್ಷ್ಮಿ ಅಮ್ಮನವರು ಇದ್ದಾರೆ. ಇದರ ಎರಡನೇ ಕಡೆ ಧನಲಕ್ಷ್ಮಿ ಪ್ರಾಪ್ತಿ ಯಂತ್ರ ಇದೆ. ಯಾರ ಕೊರಳಲ್ಲಿಯೇ ಆಗಲಿ ಶ್ರೀ ಸಿದ್ಧಿ ಲಕ್ಷ್ಮಿ ಯಂತ್ರ ಇರುತ್ತದೆಯೋ ಅವರ ಹತ್ತಿರ ಧನ ನಡೆದುಕೊಂಡು ಬರುತ್ತದೆ. ಒಂದು ಲಕ್ಷ್ಮೀ ಸಿದ್ಧಿ ಪ್ರತಿಮೆ ಸೌಭಾಗ್ಯವನ್ನು, ಐಶ್ವರ್ಯವನ್ನು ತರುತ್ತದೆ. ಇದನ್ನು ಮನೆಯಲ್ಲಿ, ಅಂಗಡಿಯಲ್ಲಿ, ಫ್ಯಾಕ್ಟರಿಯಲ್ಲಿ, ಪೂಜಾ ಮನೆಯಲ್ಲಿ ಇಡಿ. ನಿಮ್ಮ ಸೌಭಾಗ್ಯ ಎಷ್ಟರ ಮಟ್ಟಿಗೆ ವಿಸ್ತಾರಗೊಳ್ಳುತ್ತದೆ ಅಂದರೆ ಪ್ರಪಂಚದಲ್ಲಿ ಎಲ್ಲ ಸುಖಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಂದು ಮೇರು ಯಂತ್ರ ಆಮೆಯ ಆಕಾರದಲ್ಲಿ ಇರುತ್ತದೆ. ಮೇರು ಯಂತ್ರವು ನಿಮ್ಮ ಸಂಪತ್ತಿನಲ್ಲಿ ರಾತ್ರಿ ಹಗಲು ವೃದ್ಧಿಯನ್ನು ಮಾಡುತ್ತದೆ. ಒಂದು ಶ್ರೀ ಯಂತ್ರ, ಇದನ್ನು ಕೆಲಸ ಮಾಡುವ ಸ್ಥಳದಲ್ಲಿ, ಫ್ಯಾಕ್ಟರಿಯಲ್ಲಿ ಸ್ಥಾಪನೆ ಮಾಡುವುದರಿಂದ ಇದು ಧನವನ್ನು ಎಷ್ಟರ ಮಟ್ಟಿಗೆ ತರುತ್ತೆ ಅಂದರೆ ಮೇಘಗಳು ಮಳೆಯನ್ನು ತರುವಂತೆ. ಲಕ್ಷ್ಮೀಚರಣ ಪಾದುಕೆಗಳು. ಲಕ್ಷ್ಮೀಚರಣ ಪಾದುಕೆ ಎಂದರೆ ಅಲ್ಲಿಗೆ ಗುಪ್ತಧನ ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಮತ್ತೆ ನಿಮಗೆ ತಿಳಿಯದ ದಾರಿಯಿಂದ ಧನಪ್ರಾಪ್ತಿಯಾಗುತ್ತದೆ. ನಮ್ಮ ಧನಲಕ್ಷ್ಮಿ ಯಂತ್ರ ನಿಮ್ಮ ಜೀವನದ ಬಡತನವೆಂಬ ಪದವನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ. ಮುಖ್ಯವಾಗಿ ಸಂಪಾದಿಸಬೇಕೆಂಬ ಬಯಕೆ, ಕಸಿ, ಸಂಕಲ್ಪಗಳು ನಿಮ್ಮಲ್ಲಿ ತುಂಬುತ್ತದೆ. ನಿಮಗಾಗಿ ನೀವು ಧನವನ್ನು ಸಂಪಾದಿಸಬೇಕೆಂಬ ದೃಢ ನಿಶ್ಚಯದಿಂದ ಜೀವನದಲ್ಲಿ ಹೆಜ್ಜೆ ಮುಂದಿಡುವಂತೆ ಮಾಡುತ್ತದೆ. ಒಂದು ಸಾರಿ ಈ ಧನಲಕ್ಷ್ಮಿ ಯಂತ್ರವನ್ನು ನಿಮ್ಮದಾಗಿಸಿಕೊಂಡಾಗ ಹಣಕ್ಕೆ ಕೊರತೆಂಬ ಮಾತೇ ನಿಮ್ಮ ಜೀವನದಲ್ಲಿ ಕೇಳಿಬರುವುದಿಲ್ಲ. ಮಹಾಲಕ್ಷ್ಮಿ ಯಂತ್ರದಿಂದ ಆದ ಪ್ರತಿ ವಸ್ತುವು ಕೂಡ ಮಹಾ ತಪಸ್ಸುಗಳು, ವಿದ್ವಾಂಸರು ದ್ವಾರ ಮಂತ್ರಗಳಿಂದ ನಿಕ್ಷಿಪ್ತ ಮಾಡಿರುತ್ತವೆ. ಅತ್ಯಂತ ಬೆಲೆಯುಳ್ಳ ಮಹಾಲಕ್ಷ್ಮಿ ಧನ ಯಂತ್ರ 5,000 ರೂಪಾಯಿಗಳಿಗಿಂತ ಹೆಚ್ಚು. ಜಾಸ್ತಿ ಜನಗಳಿಗೂ ಹಾಗೂ ಕುಟುಂಬಗಳಿಗೂ ಪ್ರಾಪ್ತಿಯಾಗಲು ಒಂದು ಧಾರ್ಮಿಕ ಪ್ರಣಾಳಿಕೆ ದ್ವಾರ ನಮಗೆ ಕಡಿಮೆಯ ಬೆಲೆಗೆ ಕೇವಲ 2,990 ರೂಪಾಯಿಗೆ ಡೆಲಿವರಿ ಚಾರ್ಜಸ್ 200 ರೂಪಾಯಿಗಳು ಅತಿರಿಕ್ತ. ಮುಂಗಡವಾಗಿ ಆರ್ಡರ್ ಮಾಡಿದರೆ ನಿಮಗೆ ಧನಲಕ್ಷ್ಮಿ ಯಂತ್ರದ ಜೊತೆಯಲ್ಲಿ ಒಂದು ಮಹಾಧನಲಕ್ಷ್ಮಿ ಪೆಂಡೆಂಟ್ ಬಹುಮಾನವಾಗಿ ಕೊಡಲ್ಪಡುವುದು. ನೀವು ಮಹಾಧನಲಕ್ಷ್ಮಿ ಯಂತ್ರವನ್ನು ಪಡೆಯಲು SMS ಕೂಡ ಮಾಡಬಹುದು. SMS TS ಸ್ಪೇಸ್ 82533030. ನೀವು ನಿಮ್ಮ ಮಹಾಧನಲಕ್ಷ್ಮಿ ಯಂತ್ರವನ್ನು ಕ್ರೆಡಿಟ್ ಕಾರ್ಡ್ನ ಮೂಲಕ ಕೂಡ ಆರ್ಡರ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ನ ಮೂಲಕ ಆರ್ಡರ್ ಮಾಡಲು ನೀವು www.tele1.in ಲಾಗಿನ್ ಮಾಡಿ. ಕ್ರೆಡಿಟ್ ಕಾರ್ಡ್ನ ದಾರರು ಈಗ ಟೆಲಿಫೋನ್ ದ್ವಾರ ಕೂಡ ಆರ್ಡರ್ ಮಾಡಿ ತರಿಸಿಕೊಳ್ಳಬಹುದು. ಕ್ರೆಡಿಟ್ ಕಾರ್ಡ್ ದ್ವಾರ ಆರ್ಡರ್ ಮಾಡುವುದು ಬಹಳಷ್ಟು ಸುರಕ್ಷಿತ, ಸುಲಭ. ಕ್ರೆಡಿಟ್ ಕಾರ್ಡ್ನಿಂದ ಬುಕ್ ಮಾಡಿದರೆ 5% ಡಿಸ್ಕೌಂಟ್ ಕೊಡಲಾಗುತ್ತದೆ. ನಮ್ಮ ಆದಾಯ ಭಾಳ ಕಡಿಮೆ ಇದೆ. ಆದರೂ ನಾವು ಸರ್ಕಾರಿ ಫ್ಲ್ಯಾಟ್ ಮತ್ತು ಪ್ಲಾಟ್ನ ಫಾರ್ಮ್ ತುಂಬ್ತಿರ್ತಿದ್ವಿ. ಯಾಕೆಂದರೆ ಎಷ್ಟು ಹಣ ನಮಗೆ ಇವತ್ತಿನ ಡೇಟ್ನಲ್ಲಿ ಪ್ರಾಪರ್ಟಿಯಿಂದ ಸಿಗುತ್ತೆ ಅಷ್ಟು ಹಣ ಮತ್ತೆ ಯಾವುದರಿಂದ ಸಿಗೋದಿಲ್ಲ. ಮತ್ತು ವಿಚಿತ್ರ ಅಂದರೆ ಕಳೆದ 7 ವರ್ಷದಲ್ಲಿ ಯಾವ ಡ್ರಾವ್ದಲ್ಲೂ ನಮಗೆ ಪ್ಲಾಟ್ ಸಿಗಲಿಲ್ಲ. ಆದರೆ ಶ್ರೀ ಧನಲಕ್ಷ್ಮಿ ಯಂತ್ರ ಧರಿಸಿದ 1 ವರ್ಷದ ನಂತರ ನಮಗೆ 4 ಫ್ಲ್ಯಾಟ್ ಸಿಕ್ತು. 2 ಗುಡ್ಗಾವ್ನಲ್ಲಿ, 2 ಚಂಡೀಗಢದಲ್ಲಿ. ಶ್ರೀ ಧನಲಕ್ಷ್ಮಿ ಯಂತ್ರದಿಂದ ನಿಮಗೆ ಖಂಡಿತವಾಗಿ ಲಾಭ ಆಗುತ್ತೆ. ಇದು ನನ್ನ ಸ್ವಂತ ಅನುಭವ ಆಗಿದೆ. ಯಾರ ಕೊರಳಲ್ಲಿ ಶ್ರೀ ಸಿದ್ಧಲಕ್ಷ್ಮಿ ಯಂತ್ರವಿರುತ್ತದೆಯೋ ಅವರ ಕಡೆ ಧನ ಪ್ರವಾಹ ಪ್ರಾರಂಭವಾಗುತ್ತದೆ. ಮಹಾಧನಲಕ್ಷ್ಮಿ ಯಂತ್ರದಿಂದ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿಯು ಎಲ್ಲ ದಾರಿಗಳು ತೆರೆಯಲ್ಪಡುತ್ತವೆ. ಲಕ್ಷ್ಮೀ ಅಮ್ಮನವರು ಸ್ವತಃ ತಾವೇ ಧನವನ್ನು ಆಕರ್ಷಿಸುವಂತೆ ಮಾಡುತ್ತಾಳೆ. ನಿಮಗೆ ಗುಪ್ತಧನವಲ್ಲದೆ ಬರಬೇಕಾದ ಹಣ ಕೂಡ ನಿಮ್ಮ ಕೈ ತಲುಪುತ್ತದೆ. ನನ್ನ ಹೆಸರು ಸುಂದರಮೂರ್ತಿ. ನಮ್ಮದು ಬಹಳ ದೊಡ್ಡ ಕುಟುಂಬ. ನಮ್ಮ ತಂದೆಯವರು ಪ್ಲಂಬರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ನಮ್ಮನ್ನು ಓದಿಸುವ ತಾಕತ್ತು ಇಲ್ಲದಿದ್ದರೂ ನಮ್ಮ ತಂದೆಯವರ ಜೊತೆಯಲ್ಲಿ ನಾನು ಪ್ಲಂಬರ್ ಆಗಿ ಕೆಲಸಕ್ಕೆ ಹೋಗುತ್ತಿದ್ದೆ. ನನ್ನ ಜೊತೆಯಲ್ಲಿ ಆಡುತ್ತಾ ಇದ್ದವರೆಲ್ಲ ಜೀವನದಲ್ಲಿ ಸೆಟ್ಲ್ ಆಗಿದ್ದಾರೆ. ಆದರೆ ನನ್ನ ಜೀವನ ಅಲ್ಲಿಯೇ ನಿಂತು ಹೋಗಿದೆ. ನನ್ನ ಮಕ್ಕಳ ಗತಿ ಏನು, ಅವರ ಭವಿಷ್ಯ ಏನು ಅಂತ ನನಗೆ ದುಃಖವಾಗಿದೆ. ಆಗಲೇ ನಮಗೆ ಧನಲಕ್ಷ್ಮಿ ಯಂತ್ರದ ಬಗ್ಗೆ ಗೊತ್ತಾಯಿತು. ನನ್ನ ಹೆಂಡತಿ ತನ್ನ ಸ್ನೇಹಿತರ ಜೊತೆ ಸಾಲ ಮಾಡಿ ನನಗೆ ಗೊತ್ತಿಲ್ಲ ಈ ಲಕ್ಷ್ಮಿ ಯಂತ್ರವನ್ನು ತರಿಸಿದ್ದಳು.
ನಾನು ಈ ಪೆಂಡನ್ನು ಕೊಳ್ಳಲಿ ಧರಿಸಿದ್ದೇನೆ. ನನ್ನಲ್ಲಿ ಗೊತ್ತಿಲ್ಲದ ಧೈರ್ಯ ಬಂತು. 2-3 ದಿನ ಕಳೆಯುವುದರಲ್ಲಿ ನನಗೆ ಒಂದು ಆಲೋಚನೆ ಬಂತು. ಈ ರೀತಿ ಪ್ಲಂಬರ್ ಕೆಲಸ ಮಾಡುವ ಬದಲು ನಾನೇ ಒಂದು ಶಾಪ್ ಏಕೆ ಪ್ರಾರಂಭಿಸಬಾರದು ಅಂತ ಅಂದುಕೊಂಡೆ. ಅದಕ್ಕೆ ತಕ್ಕಂತೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಆ ತಾಯಿಯ ದಯೆಯಿಂದ ನನಗೆ ಬೇಗನೆ ಬ್ಯಾಂಕಿನಲ್ಲಿ ಲೋನ್ ದೊರೆಯಿತು. ಈ ಸ್ಯಾನಿಟರಿ ಶಾಪನ್ನು ಪ್ರಾರಂಭಿಸಿದೆ. ನಮ್ಮ ಧನಲಕ್ಷ್ಮಿ ಯಂತ್ರ ನಿಮ್ಮ ಜೀವನದಲ್ಲಿ ಬಡತನವೆಂಬ ಮಾತನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ. ಮುಖ್ಯವಾಗಿ ಸಂಪಾದಿಸಬೇಕೆಂಬ ಬಯಕೆ, ಕಸಿ, ಸಂಕಲ್ಪಗಳನ್ನು ನಿಮ್ಮಲ್ಲಿ ತುಂಬುತ್ತದೆ. ನಿಮ್ಮಷ್ಟಿಗೆ ನೀವೇ ಧನ ಸಂಪಾದಿಸಬೇಕೆಂಬ ದೃಢ ನಿಶ್ಚಯವನ್ನು ಜೀವನದಲ್ಲಿ ಮುಂದೆ ಹೆಜ್ಜೆ ಇಡುವಂತೆ ಮಾಡುತ್ತದೆ. ಒಂದು ಸಾರಿ ನೀವು ಈ ಧನಲಕ್ಷ್ಮಿ ಯಂತ್ರವನ್ನು ನಿಮ್ಮದಾಗಿಸಿಕೊಂಡಾಗ ಹಣಕ್ಕೆ ಕೊರತೆ ಎಂಬ ಮಾತೇ ನಿಮ್ಮ ಜೀವನದಲ್ಲಿ ಕೇಳಿಬರುವುದಿಲ್ಲ. ಇವಾಗ ನಿರಾಶೆ ಇಲ್ಲವೇ ಬಡತನದೊಂದಿಗೆ ಜೀವನ ಸಾಗಿಸುವ ಸಮಯವಲ್ಲ. ಈಗ ಧನವಂತರು ಭಾಗ್ಯವಂತರು ಆಗುವ ಸಮಯ. ಈಗ ಮಹಾಧನಲಕ್ಷ್ಮಿ ಯಂತ್ರವನ್ನು ಧರಿಸುವ ಸಮಯ. ಬೇಗನೆ ನಿಮ್ಮ ಮಹಾಧನಲಕ್ಷ್ಮಿ ಯಂತ್ರವನ್ನು ಧರಿಸಿ ನಿಮ್ಮ ಜೀವನದಲ್ಲಿ ಧನವನ್ನು, ಒಳ್ಳೆಯ ಮಾರ್ಪಾಡುಗಳನ್ನು ಹೊಂದಿರಿ. ಮಹಾಧನಲಕ್ಷ್ಮಿ ಯಂತ್ರವನ್ನು ತಮ್ಮದಾಗಿಸುವ ಸಮಯವಿದು. ಧನಲಕ್ಷ್ಮಿ ಪೆಂಡೆಂಟ್ ಧರಿಸಿ ಯಂತ್ರಗಳನ್ನು ನಿಮ್ಮ ಪೂಜೆಯ ಮನೆಯಲ್ಲಿ, ನಿಮ್ಮ ವ್ಯಾಪಾರ ಕೇಂದ್ರಗಳಲ್ಲಿ ಪ್ರತಿಷ್ಠಾಪಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಬರಮಾಡಿಕೊಳ್ಳಿ. ಧನಲಕ್ಷ್ಮಿ ಯಂತ್ರವನ್ನು ಶಾಪಿನಲ್ಲಿಟ್ಟು ತಾಯಿ ನಿಂದೇ ಭಾರವೆಂದು ಹೇಳುತ್ತಾ ವ್ಯಾಪಾರವನ್ನು ಪ್ರಾರಂಭಿಸಿದೆ. ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಿದೆ. ನನ್ನ ಸ್ಥಿತಿಗೆ ತಂದ ಧನಲಕ್ಷ್ಮಿ ಯಂತ್ರವನ್ನು, ಆ ಮಹಾಲಕ್ಷ್ಮಿ ದಯವನ್ನು ಜನ್ಮದಲ್ಲಿ ಮರೆಯುವುದಿಲ್ಲ. ಈ ಧನಲಕ್ಷ್ಮಿ ಯಂತ್ರದಿಂದ ನಾವು ಮತ್ತು ನಮ್ಮ ಮಕ್ಕಳು ಬಹಳ ಸಂತೋಷವಾಗಿದ್ದೇವೆ. ಧನಲಕ್ಷ್ಮಿ ಯಂತ್ರಕ್ಕೆ ನನ್ನ ಧನ್ಯವಾದಗಳು. ಈಗ ನೀವು ಬಡತನದಿಂದ ಬಾಧೆ ಪಡುವ ಅವಶ್ಯಕತೆ ಇಲ್ಲ. ನಿರಾಶೆಯಿಂದ ಬೇಸತ್ತು ಕಾಲ ಕಳೆಯುವ ಅವಶ್ಯಕತೆ ಕೂಡ ಇಲ್ಲ. ಧನಲಕ್ಷ್ಮಿಯ ಕೃಪಾ ಕಟಾಕ್ಷಗಳು ನಿಮ್ಮ ಮೇಲೆ, ನಿಮ್ಮ ಮನೆಯವರ ಮೇಲೆ ಪ್ರಭಾವ ಬೀರಲು ಅವಕಾಶ ಮಾಡಿಕೊಡಿ. ಮಹಾಧನಲಕ್ಷ್ಮಿ ಯಂತ್ರವನ್ನು ಧರಿಸಿಕೊಳ್ಳಿ. ಧನಪ್ರಾಪ್ತಿ ಹೊಂದಿ, ಕಷ್ಟ ಕಣ್ಣೀರಿಗೆ ವಿದಾಯ ಹೇಳಿ, ಸುಖ ಸಂತೋಷದಿಂದ ಧನ ಪ್ರವಾಹದಲ್ಲಿ ಆನಂದವಾಗಿ ಜೀವನ ಸಾಗಿಸಿರಿ. ಸರ್ವೇ ಜನ ಸುಖಿನೋ ಭವಂತು. ಮಹಾಲಕ್ಷ್ಮಿ ಅಮ್ಮನವರ ಮಹಾಲಕ್ಷ್ಮಿ ಧನಯಂತ್ರದಲ್ಲಿ 5 ವಸ್ತುಗಳು ಇವೆ. 1 24 ಕ್ಯಾರೆಟ್ ಬಂಗಾರ ಹೊಳಪಿನ ಮಹಾಧನಲಕ್ಷ್ಮಿ ಪೆಂಡೆಂಟ್. ಇದರಲ್ಲಿ ಸ್ವತಃವೇ ಧನಲಕ್ಷ್ಮಿ ಅಮ್ಮನವರು ಇದ್ದಾರೆ. ಇದರ 2ನೇ ಕಡೆ ಧನಲಕ್ಷ್ಮಿ ಪ್ರಾಪ್ತಿ ಯಂತ್ರ ಇದೆ. ಯಾರ ಕೊರಳಲ್ಲಿಯೇ ಆಗಲಿ ಶ್ರೀ ಸಿದ್ಧಿ ಲಕ್ಷ್ಮಿ ಯಂತ್ರ ಇರುತ್ತದೆಯೋ ಅವರ ಹತ್ತಿರ ಧನ ನಡೆದುಕೊಂಡು ಬರುತ್ತದೆ. ಒಂದು ಲಕ್ಷ್ಮೀ ಸಿದ್ಧಿ ಪ್ರತಿಮೆ ಸೌಭಾಗ್ಯವನ್ನು, ಐಶ್ವರ್ಯವನ್ನು ತರುತ್ತದೆ. ಇದನ್ನು ಮನೆಯಲ್ಲಿ, ಅಂಗಡಿಯಲ್ಲಿ, ಫ್ಯಾಕ್ಟರಿಯಲ್ಲಿ, ಪೂಜಾ ಮನೆಯಲ್ಲಿ ಇಡಿ. ನಿಮ್ಮ ಸೌಭಾಗ್ಯ ಎಷ್ಟರ ಮಟ್ಟಿಗೆ ವಿಸ್ತಾರಗೊಳ್ಳುತ್ತದೆ ಅಂದರೆ ಪ್ರಪಂಚದಲ್ಲಿ ಎಲ್ಲ ಸುಖಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಂದು ಮೇರು ಯಂತ್ರ ಆಮೆಯ ಆಕಾರದಲ್ಲಿ ಇರುತ್ತದೆ. ಮೇರು ಯಂತ್ರವು ನಿಮ್ಮ ಸಂಪತ್ತಿನಲ್ಲಿ ರಾತ್ರಿ ಹಗಲು ವೃದ್ಧಿಯನ್ನು ಮಾಡುತ್ತದೆ. ಒಂದು ಶ್ರೀ ಯಂತ್ರ, ಇದನ್ನು ಕೆಲಸ ಮಾಡುವ ಸ್ಥಳದಲ್ಲಿ, ಫ್ಯಾಕ್ಟರಿಯಲ್ಲಿ ಸ್ಥಾಪನೆ ಮಾಡುವುದರಿಂದ ಇದು ಧನವನ್ನು ಎಷ್ಟರ ಮಟ್ಟಿಗೆ ತರುತ್ತೆ ಅಂದರೆ ಮೇಘಗಳು ಮಳೆಯನ್ನು ತರುವಂತೆ. ಲಕ್ಷ್ಮೀಚರಣ ಪಾದುಕೆಗಳು. ಲಕ್ಷ್ಮೀಚರಣ ಪಾದುಕೆ ಎಂದರೆ ಅಲ್ಲಿಗೆ ಗುಪ್ತಧನ ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಮತ್ತೆ ನಿಮಗೆ ತಿಳಿಯದ ದಾರಿಯಿಂದ ಧನಪ್ರಾಪ್ತಿಯಾಗುತ್ತದೆ. ಮಹಾಲಕ್ಷ್ಮಿ ಯಂತ್ರದಿಂದ ಆದ ಪ್ರತಿ ವಸ್ತುವು ಕೂಡ ಮಹಾ ತಪಸ್ಸುಗಳು, ವಿದ್ವಾಂಸರು ದ್ವಾರ ಮಂತ್ರಗಳಿಂದ ನಿಕ್ಷಿಪ್ತ ಮಾಡಿರುತ್ತವೆ. ಅತ್ಯಂತ ಬೆಲೆಯುಳ್ಳ ಮಹಾಲಕ್ಷ್ಮಿ ಧನಯಂತ್ರ 5,000 ರೂಪಾಯಿಗಳಿಗಿಂತ ಹೆಚ್ಚು. ಜಾಸ್ತಿ ಜನಗಳಿಗೂ ಹಾಗೂ ಕುಟುಂಬಗಳಿಗೂ ಪ್ರಾಪ್ತಿಯಾಗಲು ಒಂದು ಧಾರ್ಮಿಕ ಪ್ರಣಾಳಿಕೆಯ ದ್ವಾರ ನಿಮಗೆ ಕಡಿಮೆಯ ಬೆಲೆಗೆ ಕೇವಲ 2,990 ರೂಪಾಯಿಗೆ. ಡೆಲಿವರಿ ಚಾರ್ಜಸ್ 200 ರೂಪಾಯಿಗಳು ಅತಿರಿಕ್ತ. ಮುಂಗಡವಾಗಿ ಆರ್ಡರ್ ಮಾಡಿದರೆ ನಿಮಗೆ ಧನಲಕ್ಷ್ಮಿ ಯಂತ್ರದ ಜೊತೆಯಲ್ಲಿ ಒಂದು ಮಹಾಧನಲಕ್ಷ್ಮಿ ಪೆಂಡೆಂಟ್ ಬಹುಮಾನವಾಗಿ ಕೊಡಲ್ಪಡುವುದು. ನೀವು ಮಹಾಧನಲಕ್ಷ್ಮಿ ಯಂತ್ರವನ್ನು ಪಡೆಯಲು SMS ಕೂಡ ಮಾಡಬಹುದು. SMS TS ಸ್ಪೇಸ್ 82533030. ನೀವು ನಿಮ್ಮ ಮಹಾಧನಲಕ್ಷ್ಮಿ ಯಂತ್ರವನ್ನು ಕ್ರೆಡಿಟ್ ಕಾರ್ಡ್ನ ಮೂಲಕ ಕೂಡ ಆರ್ಡರ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ನ ಮೂಲಕ ಆರ್ಡರ್ ಮಾಡಲು ನೀವು www.tele1.in ಲಾಗಿನ್ ಮಾಡಿ. ಕ್ರೆಡಿಟ್ ಕಾರ್ಡ್ನದಾರರು ಈಗ ಟೆಲಿಫೋನ್ ದ್ವಾರ ಕೂಡ ಆರ್ಡರ್ ಮಾಡಿ ತರಿಸಿಕೊಳ್ಳಬಹುದು. ಕ್ರೆಡಿಟ್ ಕಾರ್ಡ್ ದ್ವಾರ ಆರ್ಡರ್ ಮಾಡುವುದು ಬಹಳಷ್ಟು ಸುರಕ್ಷಿತ, ಸುಲಭ. ಕ್ರೆಡಿಟ್ ಕಾರ್ಡ್ನಿಂದ ಬುಕ್ ಮಾಡಿದರೆ 5% ಡಿಸ್ಕೌಂಟ್ ಕೊಡಲಾಗುತ್ತದೆ. ಪ್ರಾಡಕ್ಟ್ನ ಡೆಲಿವರಿ ತಗೊಳ್ಳುವಾಗ ಕೆಲ ವಿಷಯಗಳ ಮೇಲೆ ಗಮನ ಇರಲಿ. ಪ್ರಾಡಕ್ಟ್ನ ಬಾಕ್ಸ್ನ ಮೇಲೆ ನಮ್ಮ ಹಾಲೋಗ್ರಾಮ್ ಅನ್ನು ಅಗತ್ಯವಾಗಿ ಪರೀಕ್ಷಿಸಿ. ಯಾವ ಪ್ಯಾಕಿಂಗ್ನಲ್ಲಿ ಪ್ರಾಡಕ್ಟ್ ನಿಮಗೆ ತಲುಪುತ್ತೋ ಅದರ ಮೇಲೆ ಟೆಲಿವನ್ ಅಗತ್ಯವಾಗಿ ಬರೆದಿರಲಿ. ಒಂದು ವೇಳೆ ನಿಮಗೆ ನಿಮ್ಮ ಪ್ರಾಡಕ್ಟ್ ಒರಿಜಿನಲ್ ಅಲ್ಲ ಎನ್ಸಿದ್ರೆ ಕೂಡಲೇ ನಮಗೆ ಕರೆ ಮಾಡಿ.